ಲೋಕಸಭಾ ಕ್ಷೇತ್ರದಲ್ಲಿ ಎದುರಾಳಿ ಕ್ಯಾಂಡಿಡೇಟ್ ಯಾರು ಅನ್ನೋದು ಮುಖ್ಯವಲ್ಲ. ಪ್ರಧಾನಿ ಮೋದಿ ಅವರು ಮಾಡಿರುವ ಕಾರ್ಯಗಳನ್ನೇ ಜನರ ಬಳಿಗೆ ತೆಗೆದುಕೊಂಡು ಹೋಗೋದಾಗಿ ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಶಿವಮೊಗ್ಗ ಕ್ಷೇತ್ರದಲ್ಲಿ ಹಲವಾರು ಯೋಜನೆಗಳು ಜಾರಿಯಲ್ಲಿವೆ. ಆಯುರ್ವೇದಿಕ್ ವಿವಿಗೆ ಜಾಗ ನೀಡಲಾಗಿದೆ. ರಾಜ್ಯ ಸರ್ಕಾರದಿಂದ ಅನುದಾನ ನೀಡಬೇಕಾಗಿದೆ. ರೈಲ್ವೆ ಯೋಜನೆಗಳಿಗೂ ಸರ್ಕಾರ ಹಣವಿಡಬೇಕು. ಜೊತೆಗೆ ಪ್ರವಾಸಿ ತಾಣಗಳ ಅಭಿವೃದ್ಧಿ ಹಣವನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಬಜೆಟ್ ನಂತರ ಈ ಕುರಿತು ಪ್ರತಿಕ್ರಿಯೆ ನೀಡೋದಾಗಿ ಬಿವೈ ರಾಘವೇಂದ್ರ ಹೇಳಿದರು. ಅನುದಾನವನ್ನ ಗೌರವಂತ ಮುಖ್ಯಮಂತ್ರಿಗಳು ಇಡಬೇಕು ಅಂತ ಒಂದು ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ಗಳು ಶಿವಮೊಗ್ಗ ಕ್ಷೇತ್ರದಲ್ಲಿ ವಿಶೇಷವಾಗಿ ನಮ್ಮ ಆಯುರ್ವೇದಿಕ್ ಯೂನಿವರ್ಸಿಟಿಗೆ ಜಾಗವನ್ನು ಕೊಟ್ಟಾಗಿದೆ. ಬಜೆಟಲ್ಲೂ ಕೂಡ ಘೋಷಣೆ ಆಗಿತ್ತು, ಹಿಂದಿನ ಬಜೆಟ್ನಲ್ಲೂ ಕೂಡ. ಸೊ ಅದಕ್ಕೆ ಅನುದಾನವನ್ನ ಗೌರವಂತ ಮುಖ್ಯಮಂತ್ರಿಗಳು ಇಡಬೇಕು ಅಂತ ನಾವು ವಿನಂತಿಯನ್ನು ಮಾಡ್ಕೊಂತೀವಿ. ಮತ್ತು ಬೇರೆ ಬೇರೆ ನಮ್ಮ ಕೇಂದ್ರದ ರಾಷ್ಟ್ರೀಯ ಹೆದ್ದಾರಿ, ರೈಲ್ವೆ ಯೋಜನೆಗೆ, ಲ್ಯಾಂಡ್ ಅಕ್ವಿಷನ್ ಪ್ರೋಸೆಸ್ಗೆ ಬೇಕಾದಂಥ ಅನುದಾನವನ್ನು ಕೂಡ ಸರ್ಕಾರ ಹಣ ಇಡಬೇಕು ಅಂತ ನಾನು ವಿನಂತಿ ಮಾಡ್ಕೊತೀನಿ. ಮೂರನೇದು, ಪ್ರವಾಸೋದ್ಯಮ ಸ್ಯಾಂಕ್ಷನ್ ಆಗಿದ್ದ ಅನೇಕ ಅನುದಾನಗಳನ್ನು ವಾಪಸ್ ತೆಗೆದುಕೊಂಡಿದೆ. ಅದನ್ನ ಪುನರ್ ಅದಕ್ಕೆ ಬೇಕಾದಂಥ ಹಣವನ್ನ ಈ ಬಜೆಟ್ನಲ್ಲಿ ಇಡಬೇಕು ಅಂತ ನಾನು ಒತ್ತಾಯನ ಮಾಡ್ತೀನಿ. ಸರ್, ಈಗ ವಿಧಾನಸಭಾ ಅಧಿವೇಶನ ನಡೀತಿದೆ ಸರ್, ಅಲ್ಲಿ ಒಂದೇ ಚರ್ಚೆ ನಡೀತಿರೋದು, ಯಾವುದೇ ರೀತಿಯ ಅನುದಾನ ಬಂದಿಲ್ಲ ಅನ್ನೋ ಒಂದು ಶಾಸಕರು, ಎಲ್ಲ ಶಾಸಕರು ಕೂಡ ಒಂದು ರೀತಿಯಲ್ಲಿ ಆಕ್ರೋಶ ಹೊರ ಹಾಕ್ತಿದ್ದಾರೆ ಸದನದ. ನೋಡೋಣ, ಗೌರವಂತ ಮುಖ್ಯಮಂತ್ರಿಗಳು ಹಿಂದೆ ಹೇಳಿದ್ರು, ಈ ಭಾಗ್ಯಗಳ ಮಧ್ಯನೂ ಕೂಡ ರಾಜ್ಯದ ಅಭಿವೃದ್ಧಿಯನ್ನ ಮಾಡ್ತೀನಿ ಅಂತೇಳಿ ಹಿಂದೆ ಅವರು ಆಶ್ವಾಸನೆ ಕೊಟ್ಟಿದ್ರು. ನೋಡೋಣ, ಗೌರವಂತ ಮುಖ್ಯಮಂತ್ರಿ ಕೊಡುವಂತ ಬಜೆಟ್ ನಂತರ ನಾನು ಪ್ರತಿಕ್ರಿಯೆ ಕೊಡ್ತೀನಿ. ಈಗ ಹೆಂಗ್ ನಡೀತಿದೆ ಸರ್ ಎಲೆಕ್ಷನ್ ತಯಾರಿ? ಯುದ್ಧ ಬಂದಾಗ ಶಸ್ತ್ರಾಭ್ಯಾಸ ಮಾಡುವಂತ ಸಂಘಟನೆ, ಕಾರ್ಯಕರ್ತರು ನಮ್ಮ ಪಕ್ಷದಲ್ಲಿ ಇಲ್ಲ. ಸತತವಾಗಿ ಸಂಘಟನೆಗೆ ಒತ್ತನ್ನು ಕೊಟ್ಕೊಂಡು ಬಂದಿರುತ್ತ ಭಾರತೀಯ ಜನತಾ ಪಕ್ಷ. ಹಾಗೆ ಸಹಜವಾಗಿ ಚುನಾವಣೆಯ ಒಂದು ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಂಡು, ರಾಷ್ಟ್ರೀಯತೆ ವಿಚಾರಗಳನ್ನು ಇಟ್ಟುಕೊಂಡು ನಮ್ಮ ಸಂಘಟನೆ ಕಾರ್ಯಕರ್ತರು ಬೂತ್ ಮಟ್ಟದವರೆಗೂ ಕೂಡ ಗಮನವನ್ನು ಕೊಡ್ತಾರೆ. ಯಶಸ್ವಿಯಾಗಿ ನಡೀತದೆ. ಮತ್ತೆ ನನಗೂ ಕೂಡ ನಾನು ಹೆಚ್ಚಿನ ಸಮಯವನ್ನು ನನ್ನ ಕ್ಷೇತ್ರದಲ್ಲಿ ಸಮಯ ಕಲಿಕೆಯಿಂದ, ಹಾಗಾಗಿ ಚುನಾವಣೆ ಘೋಷಣೆ ಪೂರ್ವ, ಚುನಾವಣೆ ನಂತರ ಅಂತ ಯಾವುದೇ ವ್ಯತ್ಯಾಸವೂ ನನಗೆ ಅನ್ನಿಸ್ತಾ ಇಲ್ಲ. ಆಸ್ ಯೂಶುವಲ್ ನನ್ನ ಡೈಲಿ ನನ್ನ ದಿನದ ಒಂದು ದಿನಚರಿಯಲ್ಲಿ ಏನು ಗಮನ ಕೊಟ್ಟು ಹಾಗೆ ನಾನು ಕಂಟಿನ್ಯೂ ಕೂಡ ಮಾಡಿದ್ದೀನಿ. ಸರ್, ಈಗ ಈ ಸಲ ಹೇಗಿದೆ ಅಪೋಸಿಷನ್ ಕಾಂಗ್ರೆಸ್ನಲ್ಲಿ? ಈವರೆಗೂ ಕೂಡ ಯಾರು ಕ್ಯಾಂಡಿಡೇಟ್ಗಳು ಇನ್ನೂ ಅಂದ್ರೆ ಈ ತರ ಕ್ಯಾಂಡಿಡೇಟ್ ಅವ್ರದ್ದೊಂದು ರಾಷ್ಟ್ರೀಯ ಪಕ್ಷ ಘೋಷಣೆ ಮಾಡ್ತಾರೆ. ಇಲ್ಲಿ ವಿರೋಧ ಪಕ್ಷ ಏನ್ ಮಾಡ್ತಿದೆ ಅನ್ನೋಕ್ಕಿಂತ ಗೌರವಿತ ಪ್ರಧಾನಮಂತ್ರಿಗಳು ಕೊಟ್ಟಂತ ಯೋಜನೆ, ಕಾರ್ಯಕ್ರಮಗಳನ್ನ, ರಾಷ್ಟ್ರೀಯತೆ ವಿಚಾರಗಳನ್ನ ಇಟ್ಕೊಂಡು ತೆಗೆದುಕೊಂಡು ಹೋಗ್ತೀವಿ ಹೊರತು ಇಲ್ಲಿ ರಾಘು ಅಥವಾ ಇನ್ನೊಬ್ಬ ಕಾಂಗ್ರೆಸ್ ಯಾವುದೋ ಅಭ್ಯರ್ಥಿ ಇದೆಲ್ಲ ಸೆಕೆಂಡರಿ. ನಮ್ಮ ಭಾರತೀಯ ಜನತಾ ಪಕ್ಷದ ತತ್ವ, ಸಿದ್ಧಾಂತ, ನಾವು ಮಾಡಿದಂಥ ಅಭಿವೃದ್ಧಿ ಕೆಲಸ, ಮೋದಿಜಿಯವರು ಸ್ವಾತಂತ್ರ್ಯ ನಂತರ ಮಾಡಿದಂಥ ಕಾರ್ಯಕ್ರಮಗಳಿಗೂ ಮೋದಿಜಿಯವರ ಒಂದು ಅವಧಿಯ ಒಂದು ಅಭಿವೃದ್ಧಿ ಕಾರ್ಯ, ಆ ವ್ಯತ್ಯಾಸವನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಒಂದು